ಸ್ನೇಹಿತರೆ, ನಾವು ಬಂದುವೆ ನಮ್ಮ ಅರುಣ್ ಕುಮಾರ್ ಅಬ್ಬಿಗೇರಿ ಅವರ ಮನೆ ರಸದೂಟ ಸ್ಟುಡಿಯೋಗೆ. ಸ್ನೇಹಿತರೆ ಸರ್, ಒಬ್ಬ ಯೂಟ್ಯೂಬರ್ ಸ್ಟುಡಿಯೋ ಹೇಗಿದೆ ನೋಡ್ಬೇಕಲ್ಲ ನಾವು. ಇದು ಯೂಟ್ಯೂಬ್ ಸ್ಟುಡಿಯೋ ಅಂತಾನೆ ಪರ್ಟಿಕ್ಯುಲರ್ ಕ್ಯಾಟಗರೈಸ್ ಮಾಡಬೇಡಿ. ಇಲ್ಲಿ ನಾವು ಶಾರ್ಟ್ ಫಿಲ್ಮ್ಸು, ಆ್ಯಡ್ ಫಿಲ್ಮ್ಸು, ನಮ್ದೇನು ಕೆಲಸ ಇದೆಯಲ್ಲ, ಕಸಬು ಏನು ಕಲ್ತಿದ್ದೀವಿ ಅದೆಲ್ಲ ಇಲ್ಲೇ ಮಾಡೋದು. ಓಕೆ, ಒಂದು ಸ್ಟುಡಿಯೋ ಇರಬೇಕಲ್ಲ ಸರ್ ಎಡಿಟಿಂಗಿಗೆ, ವಿಡಿಯೋ ಮಾಡಿದ್ಮೇಲೆ. ಓಕೆ, ಸೊ ಮನೇಲಿ ಕರ್ಕೊಂಡು ಎಡಿಟ್ ಮಾಡೋಕ್ಕಾಗಲ್ಲ, ಕ್ಲೈಂಟ್ಸ್ಗಳು ಬರ್ತಾರೆ, ಆ್ಯಡ್ ಫಿಲ್ಮ್ ಕ್ಲೈಂಟ್ಸೇ ಬಂದ್ಬಿಡ್ತಾರೆ ಎಡಿಟಿಂಗ್ ಟೈಮಲ್ಲಿ. ಅದಕ್ಕಾಗಿ ಒಂದು ಸ್ಟುಡಿಯೋ ಪುಟ್ಟದಾಗಿ. ಓಕೆ, ಬೇಸಿಕಲಿ ವಿಡಿಯೋ ಎಡಿಟಿಂಗ್ ಸ್ಟುಡಿಯೋ. ಬನ್ನಿ ನೋಡ್ಕೊಂಡೆ ಮಾತಾಡ್ಬಿಡೋಣ. ಬನ್ನಿ, ವೆಲ್ಕಮ್, ಬನ್ನಿ, ಸ್ವಾಗತ ಎಲ್ರಿಗೂ. ಸರ್ ವಾವ್ ಸರ್, ಇಲ್ಲಿ ಗ್ರೀನ್ ಮ್ಯಾಟು ಅದು ಇದು ಫೋಟೋ ಶೂಟ್ ಇದ್ರೆ ಅಥವಾ ಪ್ರಾಡಕ್ಟ್ ಶೂಟ್ ಪೋರ್ಟ್ಫೋಲಿಯೋ, ಸಫಲ್ದೆ ಎಣ್ಣೆಗಳು, ನೀವು ಹೋರ್ಡಿಂಗ್ಸ್ ಎಲ್ಲ ನೋಡ್ತಿರಲ್ಲ ಅದಿಲ್ಲೇ. ಸೊ ಗ್ರೀನ್ ಮ್ಯಾಟ್ ಹಾಕೊಂಡು ಕಟ್ ಮಾಡಿ ಮ್ಯಾಟ್ ಅಥವಾ ವೈಟ್ ಮ್ಯಾಟ್ ಹಾಕಿ, ಈ ಅಮೆಝಾನಿಗೆಲ್ಲ ಫೋಟೋ ಬೇಕು, ಅದೆಲ್ಲ ವೈಟ್ ಬ್ಯಾಕ್ಗ್ರೌಂಡ್ ಬೇಕು, ಅದೇ ಇಲ್ಲಿ ಶೂಟ್ ಆಗುತ್ತೆ. ವೆರಿ ನೈಸ್. ಸೊ ಅದೆಲ್ಲ ಮಾಡ್ತೀರಿ ನೀವು? ಅದೆಲ್ಲ ಮಾಡ್ತೀವಿ, ಅದೇ ಮೇನ್ ಆ್ಯಕ್ಚುಲಿ ಇದ್ದಿದ್ದು. ಓ, ಮನೆ ರಸದೂಟ ಆಮೇಲೆ ಇದೆಲ್ಲ. ಸೊ ಫ್ರಮ್ 2002 ಅಲ್ಲಿ ಕಲ್ಕೊಂಡ್ಬಂದಿದ್ದು. ಆಮೇಲೆ ಇದು ಸ್ಟಾರ್ಟ್ ಆಗಿದ್ದ ಮುಂಚೆನೇ ಅದೇ ಅಷ್ಟೇ. ಇದು ಚೆನ್ನಾಗಿತ್ತು ಬಿಸ್ನೆಸ್. ಓಕೆ, ಈಗೂ ನಡೀತಾ ಇದೆ. ನೈಸ್. ಶೂಟಿಂಗ್ ಮಧ್ಯೆ ಅದಕ್ಕೂ ಹೋಗಿ ಬರ್ಬೇಕು. ಗ್ರೇಟ್. ಅದು ಶೂಟ್ ಆದ್ಮೇಲೆ ಕ್ಲೈಂಟ್ ಇಲ್ಲಿ ಬರೋದು. ಓಕೆ, ನೋಡೋಣ ಹೊರಗಡೆ. ಬನ್ನಿ ಇದು ನಮ್ದು ಆ್ಯಕ್ಚುಲಿ ಸರ್ ಮಹೇಶ್ ಇದಲ್ರಿ. ಕೂತ್ಕೊಳ್ಳಿ ಸರ್. ಪರವಾಗಿಲ್ಲ ಕೂತ್ಕೊಳ್ಳಿ. ಇಲ್ಲಿದೆ ನೋಡಿ ಸರ್ ನಮ್ಮದು ಪುರಾತನ. ಏನು ಸರ್? ಸ್ಟಾರ್ಟ್ ಮಾಡಿದ್ದು Canon 5D. ಈ ವೇಟ್ಗೆ ನನಗೆ ಬೇಜಾರಾಗ್ಬಿಟ್ಟಿತ್ತು. ನಮ್ದು ಏನು ಪ್ರಾಬ್ಲಮ್ ಅಂದರೆ, ಇದನ್ನು ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ನಾವು ಫೋಟೋ ಶೂಟು, ಪ್ರಾಡಕ್ಟ್ ಶೂಟು, ಕಂಟ್ರೋಲ್ಡ್ ಅಟ್ಮಾಸ್ಫಿಯರಲ್ಲಿ ಸೀರಿಯಲ್ಲು ಮಾಡೋಕ್ಕೆ ಚಂದ. ಇದು ಈ ಕ್ಯಾಮ್ರಾ ಇದು Canon 5D Mark 4. ಸೊ ಇದು ನಾವು ಮನೆ ಬಾರ್ಡೂಟದಿಂದ ಶುರು ಮಾಡಿ ಆಲ್ಮೋಸ್ಟ್ 500 ಎಪಿಸೋಡ್ ಶೂಟ್ ಮಾಡಿದ್ದೀವಿ. ಅಂದರೆ ಈ ಕೆಲಸ ಹ್ಯಾಂಡ್ ಹೆಲ್ಡ್ ಹೋಗ್ಬೇಕಾಗುತ್ತೆ. ಹ್ಯಾಂಡ್ ಹೆಲ್ಡು, ಫೋಕಸ್ಸು. ಆಮೇಲೆ ಬಿಗ್ಗೆಸ್ಟ್ ಈ ಕೃಷ್ಣಪ್ಪ ಅವರು 20 ನಿಮಿಷ ಮಾತಾಡ್ತಾರೆ ಒಂದೇಟಿಗೆ. GFC ಕೃಷ್ಣಪ್ಪ 20 ಮಿನಿಟ್ಸ್. ಕಟ್ಟೇ ಇಲ್ಲ 2.5 kg ಇದು. 2.5 kg ಇದೆ. ಇದೆಲ್ಲ ನೋವು ಬಂದ್ಬಿಡ್ತಿತ್ತು ಕ್ಯಾಮ್ರಾಮನ್ಗೆ. 20 ನಿಮಿಷ ಎದ್ದಳಂಗೆ ಇಲ್ಲ ಕೈ. ಆಮೇಲೆ ಅವಾಗ ಯೋಚನೆ ಮಾಡಿ ಅಲ್ಲಿಂದ ಮತ್ತೆ ಬೇರೆ ಕ್ಯಾಮ್ರಾಗಳೆಲ್ಲ ಶಿಫ್ಟ್ ಆಗಿ ಈಗ ಮಿಕ್ಸ್. ಇದನ್ನ ರೆಸಿಪಿಗೆ ಫಿಕ್ಸ್, ವೈಡ್ ಆ್ಯಂಗಲ್ಗೆ ಐಫೋನ್ ಪ್ರೋ ಮ್ಯಾಕ್ಸು ಅವೆಲ್ಲ ಇಟ್ಟು ಮಾಡಿ ಎಡಿಟ್ ಮಾಡ್ತೀವಿ. ಎಷ್ಟು ಕ್ಯಾಮ್ರಾ ಇಟ್ಕೋತೀರಿ? 2. ಒಂದು ಗೋಪ್ರೋನು ಇದೆ, ವೆರಿ ಲಾಂಗ್ ಶಾರ್ಟ್ಸ್ಗೆ. ಇನ್ನು ಡ್ರೋನ್ಗೆ ಹೋಗಿಲ್ಲ, ಬೇಕಾಗಿಲ್ಲ ನಮಗೆ. ಅಲ್ಲ, ಅಡುಗೆ ಮಾಡಿ ಡ್ರೋನ್ ತೆಗೆದು ಏನು ಮಾಡ್ತೀವಿ? ಅಲ್ಲಲ್ಲ, ಹೊರಗಡೆಯಿಂದ ಕ್ಯಾಟ್ರಿಂಗ್ ಹೋಟೆಲ್ ತೋರಿಸ್ಬೇಕಲ್ಲ. ಹೋಟೆಲ್ ತೋರ್ಸಕ್ಕೆ, ಐ ಆಮ್ ಸಾರಿ, ದೂರಿಂದ ಎಂಥ ಹೋಟ್ಲು ಅಂತ. ಓಕೆ, ಇದು ಸ್ನೇಹಿತರೆ ಈ ಕ್ಯಾಮ್ರಾ ಇದೆಯಲ್ಲ, ಇದು ಈ ವಿಡಿಯೋ ತೆಗಿತಾ ಇದ್ರಲ್ಲ ನಮ್ಮ ರವಿರಾಜು ಅವ್ರ ಹತ್ರ ಇತ್ತು ಈ ಕ್ಯಾಮ್ರಾ. ನೀವು ನಮ್ಮ ಕಲಾ ಮಾಧ್ಯಮದಲ್ಲಿ ಬಾದಾಮಿಯ ಗುಹಾಂತರ ದೇವಾಲಯಗಳ ಎಪಿಸೋಡ್ ಒಂದು 11 ಎಪಿಸೋಡ್ ನೋಡಿದ್ದೀರಲ್ಲ ಸ್ನೇಹಿತರೆ, ಅದೆಲ್ಲ ಶೂಟ್ ಮಾಡೋದು ಇದರಲ್ಲೇ ನೋಡಿ. ಅವರು 20 ನಿಮಿಷ ಕೃಷ್ಣಪ್ಪ ಹಿಡ್ಕೊಳ್ಳೋ ಕೈಕಾಲು ನೋವುತ್ತಂದ್ರಲ್ಲ, ಅವ್ರು ಇಡೀ ದಿನ ಎತ್ನೇ ಇಟ್ಕೊಂಡಿದ್ರು. ನಾವು ಎಷ್ಟೋ ವಿಡಿಯೋದಲ್ಲಿ ಮಾಡಿದ್ವಿ. ಈಗ ಅದಕ್ಕೆ ಬಂದು ಅದೇ ತುಂಬ ಲೈಟ್ ವೆಯ್ಟ್ ಅನ್ಕೋಬೇಡಿ, ಅದು ಕೂಡ ಹೆವಿ ವೆಯ್ಟ್. ಬಟ್ ಇದೊಂದು ಹೆವಿ ವೆಯ್ಟು, ಸಿಕ್ಕಾಪಟ್ಟೆ ಹೆವಿ ವೆಯ್ಟ್. ಇದು ನಿಮಗೆ ಯೂಟರ್ನ್ ಸಿನಿಮಾ ಆಗಿದೆಲ್ಲ, ಅವಾಗೆಲ್ಲ ಇವೇ ಯೂಸ್ ಮಾಡ್ತೀವಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಲೆನ್ಸಸ್ ಮಾತ್ರ ಚೇಂಜು. ಅವಾಗೆಲ್ಲ 5D Mark 3 ಇತ್ತು. ಸೊ ಇದು ಪುಟ್ಟು ಸರ್, ಕ್ಲೈಂಟ್ಸ್ ಬರ್ತಾರೆ. ಓಕೆ, ನಾವು ಇಲ್ಲಿ FCP ಇದೆ, ಎಲ್ಲ ಮ್ಯಾಕ್ ಸಿಸ್ಟಮ್ಸು. ಓಕೆ, ಆ್ಯಪಲ್ ಸಿಸ್ಟಮ್ಸ್. ಸೊ ಮನೆ ರಸದೂಟ ಈಗ ಹೊರಗಡೆ ಶೂಟ್ ಮಾಡ್ಕೊಂಡ್ಬರ್ತೀರಾ, ಇಲ್ಲಿ ಎಡಿಟ್ ಮಾಡಿಬಿಡ್ತೀರಾ? ಇಲ್ಲಿ ಮಾಡ್ಬಿಡ್ತೀವಿ. ಡೈಲಿ ಒಂದು ಎಪಿಸೋಡ್ ಎಡಿಟ್ ಆಗಿಬಿಡುತ್ತೆ. ಡೈಲಿ ಆಗುತ್ತೆ. ಅಲ್ಲ ಆ್ಯಕ್ಚುಲಿ ಒಂದು 4 weeks ಅಹೆಡ್ ಇರ್ತೀವಿ. ಈಗ ಬ್ಯಾಂಕಿಂಗ್ ಅಂದರೆ 1 month ಅಹೆಡ್ ಇರ್ತೀರಿ. 1 month ಶೂಟಿಂಗ್ ಅಹೆಡ್ ಇರ್ತೀವಿ. ಎಡಿಟಿಂಗ್ 4 weeks ಅಥವಾ 1 week ಆಗ್ಬಿಡುತ್ತೆ ಶೆಡ್ಯೂಲ್. ಈಗ ನೆಕ್ಸ್ಟ್ ಸಂಡೇವರೆಗೆ ಮುಂದಿನ ಮಂಡೆಯಿಂದ ನಾವು ಶೆಡ್ಯೂಲ್ ಎಡಿಟ್ ಮಾಡ್ತಾ ಇರ್ತೀವಿ. ಆ ರೀತಿ ಎಡಿಟಿಂಗ್ ಮಾತ್ರ ಒಂದು 25 ಎಪಿಸೋಡ್ ಇರಲೇಬೇಕು. ಬ್ಯಾಂಕಿಂಗು ಅಕ್ಟೋಬರ್, ಈಗ ಸೆಪ್ಟೆಂಬರ್ ಈಗ ಈ ಶೂಟಿಂಗ್ ಸ್ಟಾರ್ಟ್. ಈ ಕಂಟೆಂಟ್ ಹೆಂಗೆ ಹುಡುಕ್ತೀರಿ? ಇಂಥವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಥವಾ ಈ ರೆಸಿಪಿ ಮಾಡೋರು ನಮ್ಗೆ ಬೇಕು ಅಂತ ಹೇಗೆ ಹುಡುಕ್ತೀರಿ? ಅದು ಆಡಿಯನ್ಸ್ ಹೇಳ್ತಾರಾ ಅಥವಾ ನೀವೊಂದಷ್ಟು ಹುಡುಕ್ತೀರಾ? ಸರ್, ಆಡಿಯನ್ಸ್ ಬರುತ್ತೆ, ಕೆಲವೊಂದು ಪ್ರೈವೇಟ್ ಮೆಸೇಜಸ್ಸು ಕಳಿಸ್ತಾರೆ. ಈಗ ನಮಗೂ ಗೊತ್ತಾಗ್ತಿರುತ್ತೆ. ಈಗ ಒಂದು ಕಡೆ ಹೋದ್ವಿ ಅಂತ, ಕೊಟ್ಟೂರಿಗೆ ಹೋದ್ವಿ. ಕೊಟ್ಟೂರಲ್ಲಿ ಮುನಿಯಪ್ಪ ಹೋಟ್ಲ್ ಇದೆ. ಈಗ ನಮ್ಮ ತಲೆಗೆ ಬಿತ್ತದು, ನಮ್ಗೆ ಗಮನಕ್ಕೆ ಬಂತು. ಸೊ ನೆಕ್ಸ್ಟ್ ಶೆಡ್ಯೂಲಲ್ಲಿ ಮುನಿಯಪ್ಪ ಮಿರ್ಚಿ ಅವ್ರದ್ದು ಗಿರ್ಮಿಟ್ಟು ಅದು ಶೂಟ್ ಮಾಡ್ಬೋದು. ನಮ್ಗೆ ಅಲ್ಲಿ ಗೊತ್ತಾಗ್ಬಿಡ್ತದೆ. ಒಂದು ಏರಿಯಾಗೆ ಹೋಗಿದ ತಕ್ಷಣ ನೀವು ಇದೊಂದೇ ಮಾಡಿದ್ರಿ, ಅಲ್ಲಿಯೂ ಚೆನ್ನಾಗಿದೆ ಒಂದು ಹೋಟ್ಲು ಅಂತ ಅಲ್ಲಿರೋರು ಹೇಳ್ತಾರೆ. ಓಕೆ, ಆಮೇಲೆ ಅವ್ರಿಗೆ ಹೋಗ್ಬೇಕಾದ್ರೆ ನಮಗೆ ಇದು ಇನ್ಫಾರ್ಮೇಷನ್ ಬರ್ತದೆ ಯಾವ್ದು ಮಾಡಬೇಕು ಅಂತ. ಬಟ್ ಇಲ್ಲಿ ನಾವು ಯೋಚನೆ ಮಾಡ್ತೀವಿ ಅಂದರೆ ಫಸ್ಟ್ ನಾವು ಟೇಸ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಒಂದು ಫಸ್ಟ್ ನಾವು ಹೋಗಿದ್ದಾಗ, ಈಗ ನಾವು ಗೌರಮ್ಮ ಭಾಗ್ಯಮ್ಮ ಶೂಟ್ ಮಾಡ್ತಿರ್ತೀವಿ, ಬಸಮ್ಮ ಅಂತ ಕರೆದ್ರು ಮೊನ್ನೆ. ಅಲ್ಲಿ ಹೋಗಿ ಅವ್ರದ್ದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಬೇಕು, ಅದು ನಿಜವಾಗ್ಲೂ ಕ್ವಾಲಿಟಿ ಚೆನ್ನಾಗಿತ್ತು, ಆವಾಗ ಕಮಿಟ್ ಮಾಡ್ತೀವಿ, ಬರ್ತೀವಿ ಶೂಟಿಂಗಿಗೆ ಅಂತ. ಆ ಥರ. ವೆರಿ ಗುಡ್. ಸೊ ನೀವು ಎಡಿಟ್ ಮಾಡಲ್ಲ? ನಾನು ಮಾಡ್ತೀನಿ ಸರ್ ಎಡಿಟಿಂಗು. ಮನೆ ರಸದ್ದು, ಮನೆ ರಸ, ಒನ್ ಮ್ಯಾನ್ ಆರ್ಮಿ. ಫಸ್ಟು ಈಗ
ಇವಾಗ ಇವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಬೇಸಿಕಲಿ ಕಂಪ್ಲೀಟ್ ನನಗೇನು ಒಂದು ರೋಗ ಅನ್ಬೋದು, ಇದು ಒಂದು ಗೀಳು. ಈಗ ನಾನು ಶೂಟ್ ಮಾಡಿರೋದು ಶಾರ್ಟ್ಸು ನಾನು ಎಡಿಟ್ ಮಾಡಿದರೆ ಸಮಾಧಾನ. ನಾನು ಯಾವುದೋ ಒಂದು ಪರ್ಪಸ್ ಇಟ್ಟು ಒಂದು ಆ್ಯಂಗಲ್ ಇಟ್ಟು ಫ್ರೇಮ್ ಇಟ್ಟಿರ್ತೀನಿ. ಅದು ನಾನು ಎಡಿಟಿಗೆ ಕೊಟ್ಬಿಟ್ರೆ ಅದನ್ನೇ ಡಿಲೀಟ್ ಮಾಡಿ ಬೇರೆ ಬೇರೆ ಆ್ಯಂಗಲ್ ತೋರಿಸ್ಬಿಡ್ತಾರೆ. ಎಪಿಸೋಡೇ ಸರಿ ಬರಲ್ಲ, ಮತ್ತೆ ಎಡಿಟ್ ಮಾಡಬೇಕು, ನೀವು ಅವ್ರ ಜೊತೆ ಕೂತ್ಕೋಬೇಕು, ಮತ್ತೆ ಕೂತ್ಕೊಳ್ಳಬೇಕು ಹೋಗಿ. ಹಾಗಾಗಿ ಆಮೇಲೆ ನಮ್ಮದು ಬಂದು ಒಂದು 10 ಮಿನಿಟ್ಸ್ ಟು 20 ಮಿನಿಟ್ಸ್ 27 ಮಿನಿಟ್ಸ್ ಮ್ಯಾಕ್ಸಿಮಮ್ ರೆಸಿಪಿಗಳು. ಸೊ ಅದನ್ನು ಎಡಿಟ್ ಮಾಡೋದಕ್ಕೆ ಒಂದು 2-3 ಅವರ್ಸ್ 3 ಅವರ್ಸ್ ಬೇಕು. ಒಂದು ಹಾಫ್ ಡೇ ಆಲ್ಮೋಸ್ಟ್ ಒಂದು ಓಕೆ ಶಾರ್ಟ್ಸ್ ಮಾಡ್ಕೊಂಬಿಟ್ಟು ನಾನು ಬ್ರೈನಲ್ಲಿ ನನ್ನ ಮೈಂಡಲ್ಲಿ ಏನಿತ್ತು ಕಾನ್ಸೆಪ್ಟು ಅದು ಬರಬೇಕಲ್ಲಿ ಶೂಟ್ ಮಾಡ್ಬೇಕಾದ್ರೆ. ಸೊ ನೀವೇ ಎಡಿಟ್ ಮಾಡಿಬಿಡ್ತೀರಾ? ಹಾಂ, ನಾನು ಎಡಿಟ್ ಮಾಡ್ಬೇಕು. ವೆರಿ ನೈಸ್. ಕ್ಯಾಮ್ರಾಮನ್ ಕರ್ಕೊಂಡು ಹೋಗ್ತೀರಾ? ಇವರೇ ಕ್ಯಾಮ್ರಾಮನ್? ಇವರೇ ಸರ್. ಸರ್ ನಮಸ್ಕಾರ ಸರ್. ಮಹೇಶ್ ಅಂತ ಹರಿಹರದವರು. ಮಹೇಶ್ ಅವರು ಹರಿಹರದ ಹುಡುಗ, ದಾವಣಗೆರೆ ಜಿಲ್ಲೆ ಹರಿಹರದವರು, ಮನೆ ರಸದೂಟದ ಕ್ಯಾಮ್ರಾಮನ್. ಇವರೇ ನೋಡಿ, ಎಲ್ಲ ನಿಮ್ಮ ಅಡುಗೆ ಶಾರ್ಟ್ಸ್ ಹಿಂದೆ ಏನು ಕಾಣ್ತಾ ಇದೆಯಲ್ಲ ಆ್ಯಂಗಲ್ ಫ್ರೇಮ್ಸು ಇವರೇ ಮಾಡೋದು. ವೆರಿ ಗುಡ್. ತುಂಬ ಚೆನ್ನಾಗಿ ಮಾಡ್ತೀರಿ ಸರ್ ಕೆಲಸ ಮಹೇಶ್. ಇವರು ಎಲ್ಲಿದ್ರು ಅಂದರೆ ಇವ್ರದ್ದು ಸ್ಟೋರಿ. ಪವನ್ ಅಂತ ನಮ್ಮಲ್ಲಿ ನಮ್ಮ ಚಾನಲ್ ಫಾಲೋ ಮಾಡೋದು ಗೊತ್ತಿರ್ತದೆ. ಪವನ್ ಅಂತ ನಮ್ಮಲ್ಲಿ ಬೇಕರಿ ಪ್ರಾಡಕ್ಟ್ಸ್ ಮಾಡ್ತಾರೆ, ಕೇಕ್ಸ್. ಅಲ್ಲಿ ಇವರು ಅವರೊಟ್ಟಿಗಿದ್ರು ಕೆಲಸಕ್ಕೆ. ಬಟ್ ಇವರಿಗೆ ಕ್ಯಾಮ್ರಾ ಬಗ್ಗೆ ಆಸಕ್ತಿ, ಕ್ಯಾಮ್ರಾ ಬಗ್ಗೆ ಆಗಲೇ ನಾಲೆಜ್ ಇತ್ತು. ಬಟ್ ಎಲ್ಲೂ ಇದು ಇದ್ದಿಲ್ಲ ಪ್ಲ್ಯಾಟ್ಫಾರ್ಮ್. ನಾನು ಅಲ್ಲಿ ಎಪಿಸೋಡ್ ಮಾಡೋಕ್ಕೆ ಹೋದಾಗ ಕ್ರಿಸ್ಮಸ್ಸಿಗೆ ಒಂದು ಪ್ಲಮ್ ಕೇಕ್ ಮಾಡಿದ್ವಿ, ಅದು ಚೆನ್ನಾಗಿ ಬಂತು. ಸೊ ಅಲ್ಲಿ ಸಿಕ್ಕಾಗ ಇವರು ತಮ್ಮ ಇದು ತೋಡ್ಕೊಂಡ್ರು, ನಮ್ಮ ಚಾನ್ಸ್ ಇದೆ ಅಂತ. ಈ ನಾವು ಕೂಡ ಫ್ರೀಲ್ಯಾನ್ಸ್ ಮಾಡ್ಕೊತಾ ಇದ್ದೆ, ಫ್ರೀಲ್ಯಾನ್ಸ್ ಕ್ಯಾಮ್ರಾಮನ್. ಇಲ್ಲಿ ಹತ್ರದಲ್ಲಿ ಪರ್ಮನೆಂಟಾಗಿ ಸಿಕ್ಬಿಡ್ತಾರಂತ ಅವಾಗಿದ್ದ. ಎಸ್, ಸೂಪರ್, ಥ್ಯಾಂಕ್ ಯು. ಕಲೆ ಉತ್ಸಾಹ ಇದೆ. ಸೊ ಇದು ಪುಟ್ಟದಾದ ಒಂದು ನಮ್ಮ ಸ್ಟುಡಿಯೋ ಈ ಥರ ಮಾಡ್ಕೊಂಡು ಸರ್ ಅದ್ಭುತ. ನೀವು ಬಂದಿದ್ದಕ್ಕೆ ಪಾವನ ಆಯ್ತಿದ್ದು ನಮ್ಮ ಸ್ಟುಡಿಯೋ. ಒಬ್ಬ ಮನುಷ್ಯ ನಿರಂತರವಾಗಿ ಕಲಿಯುವ ಉತ್ಸಾಹ, ಆಸಕ್ತಿ, ಹೊಸದೇನನ್ನೋ ಮಾಡಬೇಕು, ನಿಂತ ನೀರಾಗಬಾರ್ದು ಅಂತ ಅಂದ್ಕೊಂಡು ಮುಂದೆ ಹೋದರೆ ಏನೇನೆಲ್ಲ ಮಾಡಬಹುದು ಅಂತ ಅನ್ನೋಕ್ಕೆ ಮತ್ತೊಂದು ದೊಡ್ಡ ಉದಾಹರಣೆ ನಮ್ಮ ಅರುಣ್ ಕುಮಾರ್ ಅಬ್ಬಿಗೇರಿಯವರು, ಮನೆ ರಸದೂಟ ಚಾನಲ್ನ ಮಾಲೀಕರು, ಮುಖ್ಯಸ್ಥರು, ಸ್ನೇಹಿತರೆ. ಯಾಕಂದರೆ ಅವ್ರಿಗೆ ಸೇಫ್ಟಿ ಝೋನ್ ಸಿಕ್ಬಿಟ್ಟಿತ್ತು. ನಮ್ಮದು ಸೇಫ್ ಝೋನ್ ಅಂತೀವಲ್ಲ, ಸಾಕು ಬಿಡಪ್ಪ ನಮಗೆ ಯಾಕೆ ಇನ್ನು ಇರೋದನ್ನು ಮಾಡ್ಕೊಂಡು ಹೋಗೋಣ ಅನ್ನೋಂಥದ್ದು. ಯಾಕಂದರೆ ಟಿ ವಿ ಆ್ಯಡ್ಸ್ ಇಂಡಸ್ಟ್ರಿನಲ್ಲಿ ಅವರೊಂದು 10-15 ವರ್ಷ ಕೆಲಸ ಮಾಡಿದರು, ಎಲ್ಲವೂ ಇತ್ತು ಅವ್ರಿಗೆ. ಆದರೆ ಇಲ್ಲ, ನಾನು ಹೊಸದೇನೋ ಮಾಡಬೇಕು, ನಾನು ನನ್ನ ಕಾಲ ಮೇಲೆ ನಿಂತ್ಕೊಳ್ಳೋಂಥ ಕೆಲಸ ಮಾಡಬೇಕು, ಜೊತೆಗೆ ಜನರಿಗೂ ಹೊಸದೇನೋ ಕೊಡಬೇಕು ಅಂತ ಅಂದಾಗ ಹುಟ್ಕೊಂಡಿರೋಂಥದ್ದು ಮನೆ ರಸದೂಟ. ಮನೆ ಬಾಳೂಟ ಆಯಿತು, ಅದನ್ನು ಮನೆ ರಸದೂಟ ಆಯಿತು. ಈಗ 7 ಲಕ್ಷಕ್ಕೂ ಹೆಚ್ಚು ಜನ ಚಂದಾದಾರರನ್ನು ಪಡೆದು ಮುನ್ನುಗ್ತಾ ಇದೆ ನಿರಂತರವಾಗಿ ನಾಗಾಲೋಟದಲ್ಲಿ. ಸುಮ್ಮನೆ ಆಗಿಲ್ಲ, ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ದಕ್ಕಾಗಿಲ್ಲ, ಬರೀ ಯೋಚನೆ ಮಾಡಿದ್ದಕ್ಕಾಗಿಲ್ಲ, ಬರೀ ಲ್ಯಾಪ್ಟಾಪ್ಗಳಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಂಡಿದ್ದಕ್ಕಾಗಿಲ್ಲ, ಸ್ನೇಹಿತರ ಜೊತೆ ಟೀ ಕುಡಿತಾ ಕಾಡರಟೆ ಹೊಡೆದಿದ್ದಕ್ಕಾಗಿಲ್ಲ. ಸ್ನೇಹಿತರೆ, ನಿರಂತರವಾದ ಶ್ರಮ ಇದೆ. ಅವರು ಪ್ರತಿದಿನ ಬೆಳಗ್ಗೆ ಹೊಸ ಕಂಟೆಂಟ್ ಹುಡುಕ್ತಾರೆ, ಹೋಗ್ತಾರೆ, ಪ್ರತಿದಿನ ಶೂಟ್ ಮಾಡ್ತಾರೆ, ಅವರೇ ಹೇಳಿದಾಗ ಬಂದು ಅದನ್ನ ಅವರೇ ಎಡಿಟ್ ಮಾಡ್ತಾರೆ, ಒಳ್ಳೆ ತಂದೈಲಿ ಮಾಡ್ತಾರೆ, ಟೈಟ್ಲ್ ಹಾಕ್ತಾರೆ, ಅಪ್ಲೋಡ್ ಮಾಡ್ತಾರೆ. ಎಷ್ಟು ಶ್ರಮ ಇದೆ, ಎಷ್ಟು ಕೆಲಸ ಇದೆ, ಅದಷ್ಟು ಮಾಡ್ತಿರುವ ಕಾಯಕ ಜೀವಿ ನಮ್ಮ ಅರುಣ್ ಕುಮಾರ್ ಅವರು. ಸರ್, ತುಂಬ ಐ ಆಮ್ ಇನ್ಸ್ಪೈರ್ಡ್ ಫ್ರಮ್ ಯು. ತುಂಬ ಪ್ರಭಾವಿತನಾಗಿದ್ದೀನಿ ಸರ್ ನಿಮ್ಮ ಈ ವರ್ಕಿಂದ. ಸೊ ನೀವು ಬಂದಿದ್ದಕ್ಕೆ ಇದೊಂದು ಹಂತ ನಾವು ತಲುಪಿದ್ವಿ ಅಂತ ಅನಿಸ್ತದೆ. ದೊಡ್ಡ ಮಾತು. ಸರಿ, ಶುಭವಾಗಲಿ. ನಾನು ಎಲ್ಲರಲ್ಲೂ ಮನವಿ ಮಾಡೋದು, ದಯವಿಟ್ಟು ಮನೆ ರಸದೂಟ ಯೂಟ್ಯೂಬ್ ಪೇಜ್ ಫಾಲೋ ಮಾಡಿ. ನಾನು ಎಲ್ಲರಲ್ಲೂ ಮನವಿ ಮಾಡೋದು, ದಯವಿಟ್ಟು ಎಲ್ಲರೂ ಮನೆ ರಸದೂಟ ಈ ಯೂಟ್ಯೂಬ್ ವಾಹಿನಿಯನ್ನು ಬೆಂಬಲಿಸಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಎಲ್ಲ ಕನ್ನಡಿಗರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಸರ್. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.